43 ಗಣಿಕೆ ಬಿಟ್ಟಿದೆ. 43 ಗಣಿಕೆ ನೋಡ್ರಿ ಎಲ್ಲ ಎಲ್ಲಿ ಎಣಿಸಿದ್ರು 43 42 ಗಣಿಕೆ ಬಂದಿದೆ. ಯಾವ ಊರಿ ಸರ್ ಇದು? ಮೊರೋಳ. ಈ ಕಬ್ಬಿಗೆ ಯಾವ ಎಣ್ಣೆ ಯೂಸ್ ಮಾಡಿರಿ? RPS 76 ಆಮೇಲೆ ಸಾಯಿಲ್ ಗಾರ್ಡು ಎರಡು ನೀರಲ್ಲಿ ನೀರಲ್ಲಿ ಬಿಟ್ಟಿದ್ರಿ. ಈಗ ಹೆಂಗೆ ಅನ್ಸುತ್ತೆ ನಿಮಗೆ ಕಬ್ಬು? ಚಲೋ ಬಂದಿದೆ. ಹಾಂ ಚಲೋ ಬಂದಿದ್ದಾರೆ. ಏನಂದ್ರೆ ಒಳ್ಳೆ ರಿಸಲ್ಟ್ ಬಂದಿದೆ. ಈಗ ಮುಂದಾದ್ರೂ ಮಾಡೋರು ನೀವು. ಹಾಂ ಈ ಎಣ್ಣೆ ಬಗ್ಗೆ ಏನು ಹೇಳಕ್ಕೆ ಅಭಿಪ್ರಾಯ ಪಡ್ತೀರಿ? ಇದು ಒಳ್ಳೇದೈತ್ರಿ. ಹಾಂ ಎಣ್ಣೆ ಹೊಡೆದಂಗೆಲ್ಲ ಅದಕ್ಕೆ ಭಾರಿ. ಈಗ ಇವರು ಜಾಸ್ತಿ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ, ನಮ್ಮ ಟಾನಿಕ ಜಾಸ್ತಿ ಯೂಸ್ ಮಾಡಿದ್ದಾರೆ. ಈಗ ಅಂದಲ್ಲೇ ಅವರಿಗೆ ಮನವರಿಕೆ ಆಗ್ಬಿಟ್ಟಿದೆ. ನೀವೇನಂತೀರಿ ವಿಷ್ಣಪ್ಪನವ್ರೆ? ಚಲೋ ಬಂದಿದೆ. ಈ ಮುಂದಾದ್ರೂ ಇದನ್ನೇ ಮಾಡೋರೆ. ಅದು ಗಣಿಕೆ ಎಷ್ಟದ ಒಂದು ಸ್ವಲ್ಪ ಎಣಸ್ರಿ ನೋಡೋಣ. ಎಣಸ್ರಿ ಎಣಸ್ರಿ. 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43 ರೀ. 43 44 ಗಣಿಕೆ ಬಿಟ್ಟಿದ್ದಾರೆ. ಹಾಂ ನೋಡಿರಿ ಎಷ್ಟು ಪಿಂಡ ಇದೆ ನೋಡ್ರಿ. ಹಾಂ ಭಾರಿ ಪಿಂಡ ಬಂದಿದೆ. ಈಗ ನಿಮ್ಮ ಬಗಲಿದ್ದವ್ರದ್ದು ಗೊಬ್ಬರ ಹಾಕಿದವ್ರ ಬೆಳೆಗೆ ಈ ನಮ್ಮ RPS ಯೂಸ್ ಮಾಡಿರೋ ಬೆಳೆಗೆ ಏನು ಅನ್ಸುತ್ತೆ ನಿಮಗೆ? ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಚೆನ್ನಾಗಿದೆ. ಟನ್ ಅವರೇಜ್ ಜಾಸ್ತಿ ಬರ್ತಾ ಇದೆ ನಿಮಗೆ ಈ ಸಲ. ಮುಂದಾದ್ರೂ ಇದ್ರ ಮಾಡ್ತಿರಲ್ಲ. ಹಾಂ 10 ಮಂದಿ ರೈತರಿಗೆ ಹೇಳ್ರಿ, ಹಾಂ ಚೆನ್ನಾಗಿದೆ ಮಾಡ್ರಿ ಅಂತ ಹೇಳ್ರಿ. ನಮ್ಮದು ಆರ್ಗ್ಯಾನಿಕ್. ಹಾಂ ಭೂಮಿಯನ್ನು ತಂಪು ಕೊಡುತ್ತೆ, ಚೆನ್ನಾಗಿ ಡೆವಲಪ್ಮೆಂಟನ್ನು ಫಾಸ್ಟ್ ಕೆಲಸ ಮಾಡಿಕೊಡ್ತೈತೆ ನಿಮಗೆ. ಸುಮ್ಮನೆ ಸರ್ಕಾರಿ ಗೊಬ್ಬರ ಹಾಕಿ ಭೂಮಿ ಕೆಡಿಸೋಬೇಡ್ರಿ. ಇದು ಆರ್ಗ್ಯಾನಿಕ್ ಆಗಿ ಭೂಮಿ ಉಳಿಸೋಳೋದು ಕಲೀರಿ. ಹಾಂ ಓಕೆ ಸರ್, ನಮಸ್ಕಾರ. ನಮಸ್ಕಾರ.